ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಏನಪ್ಪ ಅಂತ ಅಂದರೆ ನನ್ನ ಮಗಳು ಬರ್ಡೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಅವಳ ಬರ್ಡೇ ಆಗಿದ್ದು ಜುಲೈ 14. ಈ ವರ್ಷ ನಾವು ಅವಳ ಬರ್ಡೇನ ತುಂಬ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಿಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದೆಲ್ಲ ಬಂದು ಲಾಸ್ಟ್ ಇಯರ್ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಸೊ ಆಗಲೇ ಹೇಳ್ದಂಗೆ ನಾನು ಈ ವರ್ಷ ಅವಳ ಬರ್ಡೇನ ಸೆಲೆಬ್ರೇಷನ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ ಇಯರ್ ಕೆಲವೊಂದು ಕ್ಲಿಪ್ಪಿಂಗ್ಸು, ವೀಡಿಯೋಸು, ಫೋಟೋಸು ನನ್ನ ಹತ್ರ ಇತ್ತು. ಹಾಗೆ ಈ ವರ್ಷ ಮಾಡಿರೋ ಸಿಂಪಲ್ ಸೆಲೆಬ್ರೇಷನ್ಗೆ ಇದನ್ನು ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿರೋಂಥವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್, ಹಾಗೆ ನನ್ನ ಫ್ರೆಂಡ್ಸ್, ನನಗೆ ತುಂಬ ಹತ್ರದವರು, ಪರಿಚಯ ಇರೋರು, ಬೇಕಾಗಿರೋರು ಎಲ್ಲರೂ ಇದ್ದಾರೆ ಲಾಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನಲ್ಲಿ. ಸೊ ಹಾಗಾಗಿ ಕೆಲವೊಂದು ವೀಡಿಯೋಸ್ ಇತ್ತಲ್ಲ, ಅದನ್ನು ಆ್ಯಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಈ ವರ್ಷ ನನ್ನ ಮಗಳು ಬರ್ಡೇನ ನಮಗೆ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಬರ್ಡೇ ನೆಕ್ಸ್ಟ್ ಇಯರ್ ಕೂಡ ಬರುತ್ತೆ, ಆವಾಗ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವ್ರು ಬಂದು ನಮ್ಮಮ್ಮ ಆ್ಯಂಡ್ ಇವನು ಬಂದು ನನ್ನ ತಮ್ಮ. ನನಗೆ ಇವನೊಬ್ಬನೇ ತಮ್ಮ ಇರೋದು. ಆ್ಯಂಡ್ ಈ ವರ್ಷ ನಾವು ಇಷ್ಟು ಸಿಂಪಲಾಗಿ ನನ್ನ ಮಗಳು ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಯಾಕಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಹತ್ರ, ನಮಗೆ ಅತ್ತೆ ಆಗ್ತಾರೆ ಒಂದು ಕಡೆಯಿಂದ, ನನಗೆ ಪರ್ಸ್ನಲಿ ನನಗೆ ಅತ್ತೆ ಆಗ್ತಾರೆ. ಅವರಿಗೆ ತುಂಬ ಹುಷಾರಿಲ್ಲದೆ ಇರೋ ರೀಸನ್ನು ನಮಗೆ 1 ವೀಕ್ ಬ್ಯಾಕೇ ಗೊತ್ತಿತ್ತು ಅವ್ರಿಗೆ ಹುಷಾರಿಲ್ಲ ಅಂತ. ಸೊ ಹಾಗಾಗಿ ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ನನ್ನ ಮಗಳು ಬರ್ಡೇಗೆ. ಸುಮ್ಮನೆ ನಾವು ಪ್ಲ್ಯಾನ್ ಮಾಡೋದು, ಅಲ್ಲಿ ಏನೋ ಆಗೋದು, ಏನಕ್ಕೆ ಬೇಕು. ಆ್ಯಂಡ್ ಹಾಗೆ ಫ್ಯಾಮಿಲೀಲಿ ಯಾರಿಗೋ ಹುಷಾರಿಲ್ಲ ಅಂತ ಕೇಳಿದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ನನಗೆ ನಿಜವಾಗ್ಲೂ ಅನ್ನಿಸ್ಲಿಲ್ಲ ನನ್ನ ಮಗಳು ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು, ಪ್ಲ್ಯಾನ್ ಮಾಡಬೇಕು, ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ನನಗೆ ನಿಜ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಏನೂ ಅಂದ್ಕೊಂಡಿರಲಿಲ್ಲ, ಅನ್ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಸ್ಯಾಟರ್ಡೇ ಬಂದು ನಮ್ಮ ಅತ್ತೆ ಮಗನ ಪಾಪುದು ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ನಾನು ಅದಕ್ಕೆ ಅಂತ ಮೈಸೂರಿಗೆ ಹೋಗಿದ್ದೆ. ಹಾಗಾಗಿ ಸಂಡೇ ಕೂಡ ನಾನು ಮೈಸೂರಲ್ಲೇ ಇದ್ದೆ. ಆವಾಗ ಗೊತ್ತಾಯಿತು ನಮಗೆ, ನಾನು ಯಾರಿಗೂ ಹುಷಾರಿಲ್ಲ ಅಂತ ಹೇಳ್ತಿದ್ದೀನಿ, ನಮ್ಮ ಅತ್ತೆಯವರು, ಅವರಿಗೆ ಹುಷಾರಿಲ್ಲ ತುಂಬ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಸಂಡೇನೇ ನೋಡೋಕೆ ಹೋಗಬೇಕಾಯ್ತು. ನನ್ನ ಮಗಳು ಬರ್ಡೇ ಅನ್ನೋದನ್ನು ಮರೆತು ನಾವು ಅವ್ರನ್ನ ನೋಡೋಕೆ ಹೋಗಿದ್ವಿ. ನನ್ನ ಮಗಳು ಬರ್ಡೇ ವರ್ಷ ಬರುತ್ತೆ, ಮಾಡ್ತಾ ಇರ್ಬೋದು. ಬಟ್ ಅವರು ತುಂಬ ಹುಷಾರಿಲ್ಲದೆ ಮಲಗಿದ್ದಾರೆ. ನಾವು ಆ ಟೈಮಲ್ಲಿ ಹೋಗಿ ನೋಡಲಿಲ್ಲ ಅಂತಂದರೆ ಲೈಫಲ್ಲಿ ಮತ್ತೆ ನಾವು ಅವ್ರನ್ನ ನೋಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇತ್ತು. ಸೊ ಹಾಗಾಗಿ ನಮಗೆ ಕಾಲ್ ಬಂದ ತಕ್ಷಣ ನಾವು ಹಿಂದೆ ಮುಂದೆ ಯೋಚನೆ ಮಾಡಿರಲಿಲ್ಲ, ಹೊರಟ್ಬಿಟ್ವಿ. ಮನೆಯವರೆಲ್ಲರೂ ಕೂಡ ಹೊರಟು ಆಲ್ಮೋಸ್ಟ್ ಮನೆಯಿಂದ ಓಡೋಷ್ಟರಲ್ಲಿ ಒಂದು 11:30 ಆಗಿತ್ತು. ಹೊರಟು ರೀಚ್ ಆಗಿ ಅಲ್ಲಿ ನೋಡ್ಕೊಂಡು ಅವ್ರನ್ನ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ 6:30 ಅಷ್ಟಾಗಿತ್ತು. ಸೊ ಅಲ್ಲಿಂದ ಬಂದಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಮನೇಲೇ ಸಿಂಪಲ್ಲಾಗಿ ಪೂಜೆ ಮಾಡಿಸಿ ದೇವರಿಗೆ ಕೈ ಮುಗಿಸಿ, ಹಂಗೆ ನನ್ನ ತಮ್ಮ ಒಂದು ಕೇಕ್ ತೊಗೊಂಡು ಬಂದಿದ್ದ, ಅದನ್ನು ಕಟ್ ಮಾಡಿಸ್ದೆ ಅಷ್ಟೇ. ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ ನಾವು ಅವಳ ಬರ್ಡೇಗೆ. ಏನು ಮಾಡೋದು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಆದ್ರೂ ಇರಲಿ ಅಂತ ನಾನು ಅಲ್ಲಿಲ್ಲೊಂದು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೇ ಶೇರ್ ಮಾಡಿದ್ದೀನಿ ಅಷ್ಟೇ. ಅದನ್ನೂ ಹೇಳಬೇಡಿ ಆಮೇಲಿಂದ ಅಷ್ಟು ಬೇಜಾರು ಇಷ್ಟು ಬೇಜಾರು ಅಂತ ಮತ್ತೆ ವೀಡಿಯೋಸ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀರಲ್ಲ ಅಂತ. ನಮಗೂ ಖುಷಿ ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ, ಬಟ್ ಒಂದು ಕಡೆ ಬೇಜಾರಲ್ವ. ಸೊ ಹಾಗಾಗಿ ನಾವೇನು ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ಸೊ ಇಷ್ಟ ಆಗಿದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.